ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇವತ್ತು ಬಂದು ಸಂಡೇ ಕೂಡ. ಸೊ ಸಂಡೇ ಅಂದರೆ ಸ್ವಲ್ಪ ಲೇಸಿ ಡೇ, ಸೋಂಬೇರಿತನನೇ ಜಾಸ್ತಿ ಇರುತ್ತೆ. ಹಾಗಾಗಿ ಇವತ್ತು ಎದ್ದೇಳೋದು ಕೂಡ ಲೇಟ್ ಆಯಿತು. ಇನ್ನು ಹಿಂದಿನ ದಿನ ಮಲಗೋದು ಕೂಡ ಲೇಟೇ. ಸಂಡೇ ಬಂತು ಅಂತ ಹೇಳಿದ್ರೆ ಸ್ವಲ್ಪ ಮಲಗೋದು ಕೂಡ ಲೇಟು. ಟಿ ವಿ ಅದು ಇದೆಲ್ಲ ನೋಡಿಕೊಂಡು ಮಕ್ಕಳ ಜೊತೆ ಆಡಿಕೊಂಡು ಮಲ್ಕೊಳ್ಳೋದು ಲೇಟ್ ಆಗುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದೇಳೋದು ಕೂಡ ಲೇಟೇ. ಹಾಗೆ ಟಿಫನು ಕೂಡ ತುಂಬ ಲೇಟಾಗೇ ಮಾಡ್ತೀನಿ ಸಂಡೇ ಟೈಮು. ಇನ್ನು ಮಕ್ಕಳಿಗೂ ಸ್ಕೂಲೆಲ್ಲ ರಜೆ ಇರುತ್ತೆ, ಹಾಲಿಡೇ ಇರುತ್ತಲ್ಲ, ಹಾಗಾಗಿ ಅವರು ಕೂಡ ಮಲಗಿದ್ದಾರೆ. ಸೊ ನಾನು ಕೂಡ ಎದ್ಬಿಟ್ಟು ಬಂದು ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಹಾಗೆಯೇ ಸ್ವಲ್ಪ ಏನು ಹಿಂದಿನ ದಿನ ನೈಟೆಲ್ಲ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡಿ ತೊಳೆದು ಇಟ್ಕೊಂಡಿದ್ನ, ಅದನ್ನೆಲ್ಲ ಜೋಡಿಸ್ಬಿಟ್ರೆ ಸಮಾಧಾನ ಆಗುತ್ತೆ. ಸೊ ಫಸ್ಟ್ ಆ ಕೆಲಸನ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ನಮ್ಮದು ಹೇಳಿದ್ನೆಲ್ಲ ಮುಂಚಿತವಾಗೇ ಶೆಲ್ಫು ಕಬೋರ್ಡ್ಸ್ ಆ ಥರ ಏನಿಲ್ಲ. ಹಾಗಾಗಿ ನಾನೊಂದು ಪಾತ್ರೆ ಸ್ಟ್ಯಾಂಡ್ನ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಸದ್ಯಕ್ಕೆ ನನಗೆ ಎಷ್ಟು ಬೇಕೋ ಡೈಲಿ ಯೂಸ್ಗೆ ಆಗುವಂಥವು ಕೆಳಗಡೆ ಇಟ್ಕೊಂಡಿರ್ತೀನಿ. ಮಿಕ್ಕದ್ದು ರೇರಾಗಿ ಯೂಸ್ ಮಾಡುವಂಥವು ಅಷ್ಟೇ ನಾನು ಮೇಲ್ಗಡೆ ಒಂದು ಶೆಲ್ಫ್ ಕೊಟ್ಟಿರ್ತಾರಲ್ಲ, ಸಜ್ಜಾ ಅಂತ ಹೇಳ್ತೀವಿ, ಅಲ್ಲಿಟ್ಬಿಟ್ಟಿರ್ತೀನಿ. ಸೊ ಇವಾಗ ಸದ್ಯಕ್ಕೆ ಯೂಸ್ ಆಗಿರುವಂಥ ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ಟು ಈ ರೀತಿ ಡೈಲಿ ರೆಗ್ಯುಲರಾಗಿ ನಾನು ಈ ಥರ ಸ್ಟ್ಯಾಂಡ್ನ ಇಟ್ಕೊಂಡಿರ್ತೀನಲ್ಲ, ಇದಕ್ಕೆ ಜೋಡಿಸ್ಕೊತಾ ಇರ್ತೀನಿ. ಬೇಗನೆ ಕೈಗೆ ಸಿಗುತ್ತೆ ಎತ್ಕೊಬೇಕಾದ್ರೆ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ಇದನ್ನೆಲ್ಲ ಮುಗಿಸ್ಕೊಂಡಿದ್ದಾಯಿತು. ಇನ್ನು ಸ್ವಲ್ಪ ಬಿಸಿನೀರು ಕುಡಿಯೋಣ. ಇವಾಗಂತೂ ವೆದರ್ ಅಂತೂ ಕೇಳೋದೇ ಬೇಡ. ನನಗಂತೂ ಯಾಕೋ ಒಂದು 2 ಡೇಸಿಂದ ಗಂಟ್ಲು ನೋವು ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಹುಡುಗರಿಗೆ ಇವಾಗಷ್ಟೇ ಒಂದು 3-4 ಡೇಸ್ ಹಿಂದೆ ಸ್ವಲ್ಪ ಕೋಲ್ಡ್ ಆಗಿತ್ತು, ಮತ್ತು ಅವ್ರಿಗೂ ಕೂಡ ಸ್ವಲ್ಪ ಲೈಟಾಗಿ ಕೆಮ್ಮು ಸ್ಟಾರ್ಟ್ ಆಗಿತ್ತು. ಅದು ಕೂಡ ನನಗೂ ಮತ್ತೆ ಸ್ವಲ್ಪ ಇನ್ಸ್ಪೆಕ್ಷನ್ ಥರ ಆಯಿತು ಅಂತ ಅಂದ್ಕೊತೀನಿ. ಸ್ವಲ್ಪ ಜೊತೆಲೇ ಮಲಗ್ತೀವಲ್ಲ, ಹಾಗಾಗಿ ಅದು ನನಗೂ ಕೂಡ ಆಯಿತೇನೋ. ಹಾಗಾಗಿ ಸ್ವಲ್ಪ ಗಂಟ್ಲು ನೋವಿತ್ತು. ಹಾಗಾಗಿ ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಹಾಗೆ ಇವಾಗಷ್ಟೇ ಸ್ವಲ್ಪ ಹಿಂದಿನ ಬ್ಲಾಗಲ್ಲಿ ಆಮ್ಲ ಐಸ್ ಕ್ಯೂಬ್ನ ಮಾಡಿ ಇಟ್ಕೊಂಡಿದ್ದೆ ರೆಡಿ ಮಾಡಿ ನಾನು. ಹಾಗಾಗಿ ಅದನ್ನೇ ಸ್ವಲ್ಪ ಬಿಸಿನೀರಿಗೆ ಹಾಕ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇದು 6 ಕಂಪಾರ್ಟ್ಸ್ಮೆಂಟ್ದು ಡ್ರಾಯರ್ ಏನಿದೆ, ಇದನ್ನು ಇಲ್ಲೇ ಪಾತ್ರೆ ಸ್ಟ್ಯಾಂಡ್ ಪಕ್ಕನೇ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಅದ್ರ ಮೇಲೆ ಒಂದು ಪಾಟ್ನ ಇಟ್ಕೊಂಡಿದ್ದೀನಿ ಅಷ್ಟೇ, ಫ್ಲವರ್ ಪಾಟ್ನ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅಡುಗೆ ಮನೆಗಂತೂ ಒಂದು ಒಳ್ಳೆ ಲುಕ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಅದನ್ನೆಲ್ಲ ಚೆನ್ನಾಗೇ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇನ್ನು ಅದಕ್ಕೆ ನಾನು ಏನು ಕೂಡ ಜೋಡಿಸ್ಕೊಂಡಿಲ್ಲ, ಏನೇನು ಬೇಕೋ ಆರ್ಗನೈಸ್ ಮಾಡಿಲ್ಲ ಒಳಗಡೆ. ಸೊ ಖಾಲಿ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ. ಇನ್ನು ಇವಾಗ ಸ್ವಲ್ಪ ಬಿಸಿನೀರು ಕೂಡ ಇಟ್ಕೊಂಡೆ ಕುಡಿಯೋಣ ಅಂತ ಹೇಳ್ಬಿಟ್ಟು. ಹಾಗೆಯೇ ಇದೇನಿದೆ ಪಕ್ಕದಲ್ಲಿ ಮನಿ ಪ್ಲಾಂಟು, ಇದಕ್ಕೆ ಆಗಾಗ ನಾನು ಈ ರೀತಿ ನೀರನ್ನು ಚುಮ್ಕಿಸ್ತಾ ಇರ್ತೀನಿ ಕೈಯಿಂದನೇ. ಅದೇನೋ ಗೊತ್ತಿಲ್ಲ, ಅದು ಅಭ್ಯಾಸ ಆಗಿಬಿಟ್ಟಿದೆ. ನೈಟು ಪಾತ್ರೆ ತೊಳೆದಂಥ ಟೈಮಲ್ಲೂ ನೀರು ಚುಮ್ಕಿಸ್ತಾ ಇರ್ತೀನಿ. ಅಥವಾ ಅಡುಗೆ ಮನೇಲಿ ಹ್ಯಾಂಡ್ ವಾಶ್ ಮಾಡೋದಕ್ಕೆ ಹೋದಾಗಲೂ ಕೂಡ ಸ್ವಲ್ಪ ಕೈಯಲ್ಲಿ ನೀರು ತೊಗೊಂಡು ಈ ರೀತಿ ಚುಮ್ಕಿಸ್ತಾ ಇರ್ತೀನಿ. ಅದೇನು ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಅಭ್ಯಾಸ ಆಗಿಬಿಟ್ಟಿದೆ ರೀತಿ. ಒಂಥರ ಅದು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಆ ಥರ ಎಲೆಗಳ ಮೇಲೆ ಸಣ್ಣ ಸಣ್ಣ ಹನಿಗಳು ಕೂತಿದ್ರೆ ಮುತ್ತು ರೀತಿಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಹೋದಾಗ ಬಂದಾಗ ಅದು ನೋಡಿದಾಗೆಲ್ಲ ಈ ರೀತಿ ನೀರನ್ನು ಹಾಕ್ತಾನೆ ಇರ್ತೀನಿ. ಹಾಗೆಯೇ ನೆಕ್ಸ್ಟು ಹಾಲು ಕಾಯೋದಕ್ಕೂ ಕೂಡ ಇಟ್ಕೊಂಡಿದ್ದೀನಿ. ಈ ರೀತಿ ಹಾಲನ್ನು ಕಾಯೋಕ್ಕೆ ಇಟ್ಕೊಂಡಾಗ ಈ ರೀತಿ ಕೆನೆ ಏನು ಬರುತ್ತೆ, ಇದನ್ನು ಹಾಲಿನ ಕೆನೆನ ಸಪ್ರೇಟ್ ತೆಗೆದು ನಾನು ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಬೆಣ್ಣೆ ತೆಗಿಯೋಣ ಮನೇಲೇ ಅಂತ ಹೇಳ್ಬಿಟ್ಟು. ಹಾಗಾಗಿ ಇದರಲ್ಲೂ ಕೂಡ ತೊಗೊತಾ ಇದ್ದೀನಿ. ಇದು ಅಷ್ಟು ಚೆನ್ನಾಗಿ ಕೆನೆ ಬಂದಿಲ್ಲ. ಈಗ ನಂದಿನಿ ಪ್ಯಾಕೆಟೆಲ್ಲ ಬರುತ್ತಲ್ಲ, ಸೊ ಅದರಲ್ಲಿ ತುಂಬ ಚೆನ್ನಾಗಿ ಕೆನೆ ಅಂತ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಏನಪ್ಪ ಅಂದರೆ ಈ ಹಾಲು ಪ್ಯಾಕೆಟಲ್ಲಿ ಜಾಸ್ತಿ ಅಷ್ಟು ಕೆನೆ ಬಂದಿರಲಿಲ್ಲ. ಸೊ ಓಕೆ ಅಂತ ಹೇಳ್ಬಿಟ್ಟು ಇದರಲ್ಲಿ 1 ಸ್ಪೂನ್ ಆಗೋಷ್ಟೇ ಡೈಲಿ ಕೆನೆನ ಸ್ಟೋರ್ ಮಾಡಿ ಒಂದು 15 ಡೇಸ್ ಮೇಲೇ ಸ್ಟೋರ್ ಮಾಡಿದ್ದೆ. ಇಷ್ಟು ಕೆನೆ ನನಗೆ ಒಂದು ಬೌಲಲ್ಲಿ ಒಂದು ಅರ್ಧ ಭಾಗದಷ್ಟು ಕೆನೆ ಸ್ಟೋರ್ ಆಗಿತ್ತು. ಸದ್ಯಕ್ಕೆ ಇದನ್ನು ಒಂದು ಫ್ರೆಶ್ ಕ್ರೀಮ್ ಮಾಡ್ಕೊಂಬಿಡೋಣ, ಏನಕ್ಕಾದರೂ ಯೂಸ್ ಆಗ್ತಿರುತ್ತೆ ನನಗೆ ಅಂತ ಹೇಳ್ಬಿಟ್ಟು ಅದೇ ಗ್ಯಾಸ್ ಮೇಲೇ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೆ. ತುಂಬ ಸ್ಟೋರ್ ಮಾಡಬೇಕು ಅಂದರೆ 1 ಮಂತ್ ಮೇಲೇ ನಾನು ಸ್ಟೋರ್ ಮಾಡೋದ್ರಷ್ಟೇ ಒಂದು
ಅರ್ಧ ಕೆ ಜಿ ಬೆಣ್ಣೆನಾದರೂ ನನಗೆ ಸಿಗುವಂಥದ್ದು. ಹಾಗಾಗಿ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಬೆಣ್ಣೆ ಮಾಡ್ಕೊಳ್ಳೋಣ ಜಾಸ್ತಿ ಸ್ಟೋರ್ ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಹಾಗೆಯೇ ಸ್ವಲ್ಪ ಪ್ಲ್ಯಾನ್ ಕೂಡ ಚೇಂಜ್ ಆಯಿತು. ಫ್ರೆಶ್ ಕ್ರೀಮ್ ಬದಲು ಸ್ವಲ್ಪ ಬೆಣ್ಣೆನೇ ತೆಗೆದುಬಿಡೋಣ ಅಂತ ಹೇಳ್ಬಿಟ್ಟು. ಸೊ ನಾನು ಬಂದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಇದರಲ್ಲಿ ಬೆಣ್ಣೆ ತೆಗೆಯುವಂಥದ್ದು ಕೆನೆಯಲ್ಲಿ. ಹಾಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಇವತ್ತು ಬೆಣ್ಣೆನ ತೆಗಿತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟೇ ಬರಲಿ ಸದ್ಯಕ್ಕೆ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಸ್ಟೋರ್ ಮಾಡಿದ್ಮೇಲೆ ಇನ್ಮೇಲೆ ಸ್ವಲ್ಪ ಜಾಸ್ತಿ ಸ್ಟೋರ್ ಮಾಡಿ ನಾನು ಬೆಣ್ಣೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನಾನು ಈ ರೀತಿ ಹಾಲಿನ ಕೆನೆನ ಸ್ಟೋರ್ ಮಾಡಿದಾಗ ಆದಷ್ಟು ಫ್ರೀಝರ್ನಲ್ಲೇ ಇಟ್ಟಿದ್ದೆ ದಿನಾಲು. ಹಾಗಾಗಿ ಒಂದು ಅರ್ಧ ಗಂಟೆ ಮುಂಚಿತವಾಗ್ಲೇ ಈಚೆ ತೊಗೊಂಡು ಇಟ್ಕೊಂಡಿದ್ದೀನಿ. ಸೊ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1 ಲೋಟ ಆಗುವಷ್ಟು ನಾನು ಸಣ್ಣ ಕಪ್ಪಲ್ಲಿ 1 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಆಫ್ ಆ್ಯಂಡ್ ಆನ್ ಆ ರೀತಿ ಒಂದು 3-4 ಸಲ ಮಾಡ್ತಾಯಿದ್ದೀನಿ. ಮಧ್ಯೆ ಸ್ವಲ್ಪ ಒಂದು ಅರ್ಧ ಲೋಟನೇ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಬೆಣ್ಣೆ ಎಲ್ಲ ಬರೋ ತನಕ ಒಂದು 3-4 ಸತಿನೇ ನಾನು ಆಫ್ ಆ್ಯಂಡ್ ಆನ್ ಒಂದು 10-15 ಸೆಕೆಂಡ್ ನಾನು ಈ ರೀತಿ ಮಾಡಿಕೊಂಡೆ. ಇವಾಗ ತೋರಿಸ್ತೀನಿ ನಿಮಗೆ ಎಷ್ಟು ಬೆಣ್ಣೆ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಇದು ಬಂದು ನಮಗೆ ಒನ್ ಟೈಮ್ಗೆ ಸ್ವಲ್ಪ ಸಾಂಬಾರು ಜೊತೆ ಸ್ವಲ್ಪ ಉಪ್ಸಾರು ಜೊತೆ ಆ ರೀತಿ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಉಪ್ಸಾರು ಸಾಂಬಾರು ಜೊತೆ ಹಾಕ್ಕೊಂಡು ತಿನ್ನೋದಕ್ಕೆ. ಸೊ ಇಷ್ಟು ಬೆಣ್ಣೆ ಬಂದಿದೆ ನೋಡ್ತಿರ್ಬೋದು. ಹಾಗೆಯೇ ಮತ್ತೆ ಇನ್ನೊಂದು ಅರ್ಧ ಲೋಟ ನೀರನ್ನು ಸೇರಿಸ್ಕೊಂಡು ಮತ್ತೆ ಒಂದು 15 ಸೆಕೆಂಡ್ ನಾನು ಮತ್ತೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಬೆಣ್ಣೆ ಎಲ್ಲ ಚೆನ್ನಾಗಿ ಬರಲಿ ಅಂತ ಹೇಳಿಬಿಟ್ಟು. ಸದ್ಯಕ್ಕೆ ನನಗೆ ಒಂದು ಅರ್ಧ ಕಪ್ಗೆ ಇಷ್ಟು ಬೆಣ್ಣೆ ಆಗಿತ್ತು. ಸೊ ನೆಕ್ಸ್ಟ್ ಟೈಮ್ ನೋಡೋಣ, ಇನ್ನೊಂದು ಸತಿ ಜಾಸ್ತಿ ಕ್ವಾಂಟಿಟಿಲಿ ಹಾಲಿನ ಕೆನೆನ ಸ್ಟೋರ್ ಮಾಡಿಬಿಟ್ಟು ಮತ್ತೆ ಯಾವಾಗಲಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಎಷ್ಟು ತುಂಬಾ ಈಸಿ ಅಂತಲೇ ಹೇಳ್ಬೋದು. ಮನೇಲೇ ಈ ರೀತಿ ನಾವು ಯಾವಾಗಲೂ ಹಾಲು ತರ್ತಿರ್ತೀವಿ. ಈ ರೀತಿ ಸ್ವಲ್ಪ ಕೆನೆನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡು 1 ಮಂತ್ 1.5 ಮಂತ್ ತನಕ ನಾವು ಸ್ಟೋರ್ ಮಾಡಿಕೊಂಡ್ರೆ ಆರಾಮಾಗಿ ಅರ್ಧ ಕೆ ಜಿ ಮೇಲೇ ನಾವು ಬೆಣ್ಣೆನ ತೊಗೊಬೋದು. ತುಂಬ ನ್ಯಾಚುರಲಾಗಿ ತುಂಬ ಹೆಲ್ತಿಯಾಗೇ ಮಾಡ್ಕೊಬೋದು. ಸದ್ಯಕ್ಕೆ ಇಷ್ಟು ಒಂದು 3-4 ಚಮಚದಷ್ಟು ನನಗೆ ಬೆಣ್ಣೆ ಸಿಕ್ಕಿದೆ. ಇದನ್ನು ನಾವು ದೋಸೆ ಅಥವಾ ಚಪಾತಿ ಅಥವಾ ಬಿಸಿ ಬಿಸಿ ಅನ್ನಕ್ಕೆ ಮಕ್ಕಳಿಗೆ ಹಾಕ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸದ್ಯಕ್ಕೆ ಇಷ್ಟು ಬೆಣ್ಣೆ ಸಿಕ್ಕಿದೆ. ಇನ್ನು ಇದ್ರ ಜೊತೆಗೇ ಒಂದು ಕುಷ್ಕ ರೆಸಿಪಿನೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲಾಗಿ ಮಾಡಿದೆ ಕುಷ್ಕನಂತೂ. ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ. ನಾನು ಆಗಲೇ ಹೇಳ್ದಂಗೆ ಜಾಸ್ತಿ ಮಸಾಲೆ ಐಟಮ್ಸ್ಗಳ ರೀತಿ ನಾನು ಜಾಸ್ತಿ ಬಳಸೋಕ್ಕೆ ಹೋಗಲ್ಲ. ತುಂಬ ಸಿಂಪಲಾಗೇ ಮಾಡ್ಕೊಂಡಿದ್ದೆ. ಸೊ ಮೊದಲಿಗೆ ಇಲ್ಲಿ ಕುಕ್ಕರ್ನ ಇಟ್ಕೊಂಡು ಒಂದು 3-4 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಮಸಾಲೆದು ಏನೇನು ಬೇಕು, ಪಲಾವ್ ಎಲೆ ಮತ್ತು ಸ್ಟಾರ್ ಮೊಗ್ಗು ಮತ್ತು ಏಲಕ್ಕಿ, ಚಕ್ಕೆ, ಲವಂಗ ಈ ರೀತಿ ಎಲ್ಲನೂ ಕೂಡ ನಾನು ಒಂದೆರಡೆರಡು ಹಾಕ್ಕೊಂಡಿದ್ದೀನಿ. ಸೊ ಇದೆಲ್ಲ ಸ್ವಲ್ಪ ಸಿಡಿದ ನಂತರ 1.5 ಕಪ್ ಆಗುವಷ್ಟು ಈರುಳ್ಳಿನ ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಏನಾಗುತ್ತೆ ಕುಷ್ಕಕ್ಕೆ ಈರುಳ್ಳಿನೇ ತುಂಬಾ ರುಚಿ ಕೊಡುವಂಥದ್ದು. ಹಾಗಾಗಿ ಈರುಳ್ಳಿನ ಜಾಸ್ತಿ ಹಾಕ್ಕೊಬೇಕು. ಟೊಮೊಟೊ ಬಂದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಹಾಕ್ಕೊಬೇಕು. ಈರುಳ್ಳಿನೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಎಣ್ಣೆಲೇ ಒಂದು ಕಲರ್ ಟ್ರಾನ್ಸ್ಪರೆಂಟ್ ಆಗೋ ತನಕ ಚೆನ್ನಾಗೇ ಹುರ್ಕೊಬೇಕು. ನೆಕ್ಸ್ಟ್ ಬಂದು 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿನ ಈ ರೀತಿ ಜಜ್ಜಿಬಿಟ್ಟು ಕುಟಾಣಿಲಿ ಹಾಕ್ಕೊತಾ ಇದ್ದೀನಿ. ಏನಾಗುತ್ತೆ ಅಂದರೆ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಸ್ವಲ್ಪ ತರಿಯಾಗಿ ಅಂತಾರಲ್ಲ ಆ ರೀತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನಾನು ಆಲ್ಮೋಸ್ಟ್ ಹೊರಗಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತರಿಸ್ಕೊಳ್ಳೋದು ತುಂಬಾ ಕಡಿಮೆ, ಬಳಸೋದಂತೂ ಸಾಕಷ್ಟು ಬಾರಿ ಹೇಳಿದ್ದೀನಿ. ನಾನು ಮನೇಲೇ ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊತೀನಿ ಸ್ಟೋರ್ ಮಾಡಿ. ಈಗ ಸ್ವಲ್ಪ ಖಾಲಿ ಆಗಿತ್ತು, ಹಾಗಾಗಿ ಅಲ್ಲೇ ಜಜ್ಜಿಬಿಟ್ಟು ಇನ್ಸ್ಟೆಂಟಾಗೇ ಕ್ರಷ್ ಮಾಡಿಬಿಟ್ಟು ಈ ರೀತಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದ್ರ ಜೊತೆ ಒಂದು 2 ಮೀಡಿಯಮ್ ಸೈಜಲ್ಲಿ ಸರ್ಕಲ್ ರೀತಿಯಲ್ಲಿ ಈ ರೀತಿ ಟೊಮೊಟೊನ ಕಟ್ ಮಾಡಿಬಿಟ್ಟು ಕೂಡ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಟೊಮೊಟೊ ಎಲ್ಲ ಕೂಡ ಚೆನ್ನಾಗೇ ಮೆತ್ತಗಾಗಬೇಕು. ಇದೆಲ್ಲ ಮೆತ್ತಗಾಗಿದ ನಂತರ 1 ಸ್ಪೂನ್ ಆಗುವಷ್ಟು ನಾನು ಅರಿಶಿಣದ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು 3/4 ಕಪ್ ಆಗುವಷ್ಟು ಪುದೀನ ಸೊಪ್ಪು, ಹಾಗೆಯೇ 1 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ಹಾಗೆಯೇ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲನೂ ಕೂಡ ಸೇರಿಸ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆಯೇ 1 ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಮೊಸರನ್ನ ಸೇರಿಸೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ಕುಷ್ಕ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಪಲಾವ್ ಆಗಿರ್ಬೋದು, ಒಂದೊಳ್ಳೆ ರುಚಿನೇ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದನ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನನಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀರು ಹಾಕ್ಕೊತಾ ಇದ್ದೀನಿ. ಸುಮಾರು ನಾನು ಇಲ್ಲಿ 1.5 ಲೋಟ 1 ಲೋಟ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಹಾಗಾಗಿ ಅದಕ್ಕೆ ತಕ್ಕನಂಗೆ ಒಂದು 2 ಇಂದ 2.5 ಲೋಟ ನಾನು ನೀರನ್ನು ಹಾಕ್ಕೊತಾ ಇದ್ದೀನಿ.
ಸೊ ನೆಕ್ಸ್ಟು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ. ಚೆನ್ನಾಗಿ ಕುದ್ದಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ನಂತರ ಅಕ್ಕಿನೂ ಕೂಡ ಚೆನ್ನಾಗಿ ವಾಶ್ ಮಾಡಿ ಸೇರಿಸ್ಬಿಟ್ಟು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಕುಷ್ಕ ಕೂಡ ರೆಡಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಸದ್ಯಕ್ಕೆ ತುಂಬ ಸೂಪರಾಗಿರುವಂಥ ಕುಷ್ಕ ಕೂಡ ರೆಡಿ ಆಯಿತು. ಯಾವುದೇ ರೀತಿ ತರಕಾರಿ ಇಲ್ಲ ಅಥವಾ ಏನೂ ಇಲ್ಲ, ಇನ್ಸ್ಟೆಂಟಾಗಿ ಏನಾದರೂ ಮಾಡ್ಕೋಬೇಕು, ಬೇಗನೆ ತಿನ್ನುವಂಗೆ ಸ್ವಲ್ಪ ರುಚಿಯಾಗಿ ಮಾಡ್ಕೋಬೇಕು ಅಂದಾಗ ಇದನ್ನು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಇದನ್ನು ಮೊಸರು ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಮೊಸರು ಕೂಡ ತುಂಬಾ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಕುಷ್ಕ ಜೊತೆಗೆ. ಸೊ ಹಾಗೆಯೇ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ಹೊಸದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡಿ ನನಗೆ ಮುಂದೆ ಹೀಗೆ ಕೂಡ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.